ಸಮಾರಂಭದ ಕೇಂದ್ರ ಬಿಂದು ಉದ್ಘಾಟನೆ ಮಾಡಿರುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಹಿರಿಯರು, ಆತ್ಮೀಯರಾದಂಥ ಸನ್ಮಾನ್ಯ ಸಿದ್ದರಾಮಣ್ಣವರೇ, ಉಪಮುಖ್ಯಮಂತ್ರಿಗಳು, ನಮ್ಮ ಆತ್ಮೀಯರಾದಂಥ ಡಿ ಕೆ ಶಿವಕುಮಾರ್ ಅವರೇ, ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ರೇ, ಹಿರಿಯರು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರೇ, ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ರೇ, ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ವಿಧಾನಸಭೆಯ ಉಪಾಧ್ಯಕ್ಷರು ಆತ್ಮೀಯರಾದಂಥ ರುದ್ರಪ್ಪ ಲಮಾಣಿಯವರೇ, ಲೋಕೋಪಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ, ಆತ್ಮೀಯ ಸ್ನೇಹಿತರು, ಶಾಸಕ ಮಿತ್ರರಾದಂಥ ಶಿವಣ್ಣವರೇ, ಪ್ರಕಾಶ್ ಮಾನೆ ಅವರೇ, ಯು ಬಿ ಬಣಕಾರ್ ಅವರೇ, ಕೋಳ್ವಾಡ್ ಅವರೇ, ಪಠಾಣ್ ಅವರೇ, ಎಸ್ ಆರ್ ಪಾಟೀಲ್ರೇ, ಜಂಪೀರ್ ಖಾದ್ರಿ ಅವರೇ, ಹಿರೇಮಠ್ ಅವರೇ, ಹಾಗೂ ನಿರ್ದೇಶಕರಾದಂಥ ಡಾಕ್ಟರ್ ಪ್ರದೀಪ್ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರೇ, ನಮ್ಮೆಲ್ಲರ ಬಹುದಿನಗಳ ಒಂದು ನಿರೀಕ್ಷೆ ಈ ವೈದ್ಯಕೀಯ ಕಾಲೇಜು ಉದ್ಘಾಟನೆ ಆಗಬೇಕು ಮತ್ತು ಇಲ್ಲಿ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಹಾವೇರಿಯ ಆರೋಗ್ಯದ ಬಾಗಿಲು ಇಲ್ಲಿ ತೆಗಿಬೇಕು, ಸಾರ್ವಜನಿಕರಿಗೆ ಇಲ್ಲಿ ದೊಡ್ಡ ಆರೋಗ್ಯದ ಒಂದು ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ವತಿಯಿಂದ ಆಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಶೆ ಆಗಿದೆ. ಇವತ್ತು 2017ರಲ್ಲಿ ಘೋಷಣೆ ಆದರೂ ಕೂಡ ಚುನಾವಣೆಯ ಸಂದರ್ಭ, ಮುಂದೆ ಬಂದಂಥ ಸರ್ಕಾರಗಳು ಇದಕ್ಕೆ ಮುತುವರ್ಜಿ ವಹಿಸಲಿಲ್ಲ. ಆದರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅಲ್ಲಿ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಕಳೆದ 11 ವರ್ಷದಿಂದ ಒಂದು ಹೊಸ ಯೋಜನೆಯನ್ನು ಮಾಡಿ ಅದರಲ್ಲಿರುವಂಥ ಹಲವಾರು ವಿಧಿವಿಧಾನಗಳನ್ನು ಸರಳೀಗೊಳಿಸಿ 60-40 ಅನುಪಾತದಲ್ಲಿ 60% ಕೇಂದ್ರ, 40% ರಾಜ್ಯ ಸರ್ಕಾರದಿಂದ ಅಂತ ಹೇಳಿ ಕರ್ನಾಟಕದಲ್ಲಿ 4 ಮೆಡಿಕಲ್ ಕಾಲೇಜುಗಳನ್ನು ಅನುಮತಿಯನ್ನು ಕೊಟ್ಟರು. ಕೇಂದ್ರದ ಯೋಜನೆಯಡಿಯಲ್ಲಿ ಹಾವೇರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಮತ್ತು ಇನ್ನೊಂದು, ಒಟ್ಟು 4 ಮೆಡಿಕಲ್ ಕಾಲೇಜುಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ಕಾಲೇಜಿಗೆ ರಾಜ್ಯ ಸರ್ಕಾರವು ಕೂಡ ಮುಂದೆ ಬಂದಿದೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಇವತ್ತು ಈ ಕಾಲೇಜಿನ ಕಟ್ಟಡ ಉದ್ಘಾಟನೆ ಆಗಿದೆ. ಕಾಲೇಜ್ ಪ್ರಾರಂಭ ಆಗಿ ಈಗಾಗಲೇ 2023ರಲ್ಲೇ ಕಾಲೇಜ್ ಪ್ರಾರಂಭ ಆಯಿತು. ಈಗ 25 ಅಂದರೆ ಈಗ 3 ವರ್ಷ ಈಗಾಗಲೇ ವಿದ್ಯಾರ್ಥಿಗಳು ಕಳೆದು 4ನೇ ವರ್ಷಕ್ಕೆ ಇವತ್ತು ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಾಲೇಜ್ ಪ್ರಾರಂಭ ಆಗಿತ್ತು. 2024ಕ್ಕೆ ಈ ಕಟ್ಟಡಗಳ ಪೂರ್ಣ ಆದ ಮೇಲೆ ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಭಾಗದಲ್ಲಿ ಇವತ್ತು ಈ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಜನರ ಕೇಂದ್ರ ಬಿಂದುವಾಗಿ ನಮ್ಮ ಕಾರ್ಯವನ್ನು ಮಾಡಿದಾಗ ಮಾತ್ರ ಸಾಧ್ಯ ಇದೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ಹಾವೇರಿ ಮೆಡಿಕಲ್ ಕಾಲೇಜು. ಇದರ ಆಸ್ಪತ್ರೆ ನಾವು ಡಿಸ್ಟ್ರಿಕ್ಟ್ ಆಸ್ಪತ್ರೆ ಜೊತೆಗೆ ಜೋಡಿಸಿದ್ದೇವೆ. ಆದರೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಅದರ ವ್ಯವಸ್ಥೆನೂ ಸರಿಯಿಲ್ಲ ಮತ್ತು ಭಾಳ ಸಣ್ಣದಾಗಿದೆ. ಇವತ್ತು ಒಂದು ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು ಇಲ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದು ಬಹಳ ಅವಶ್ಯಕತೆ
ಈ ಭಾಗದಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಬೇಕಾಗಿದೆ. ಯಾಕಂದರೆ ಏನಾದರೂ ತೊಂದರೆ ಆದರೆ ನಾವು ಹುಬ್ಬಳ್ಳಿ ಅಥವಾ ದಾವಣಗೆರೆಗೆ ಹೋಗಬೇಕಾಗಿದೆ. ಅದು ನಿಲ್ಲಬೇಕು ಅಂದರೆ ಇಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಆಗಲೇಬೇಕು. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಒಂದು ಶುಭ ದಿನದಂದು ಹಾವೇರಿ ಜಿಲ್ಲೆಗೆ ಪ್ರಥಮ ಸಭೆಗೆ ಬಂದಿದ್ದಕ್ಕಾಗಿ ನಮಗೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ. ಇವತ್ತು ಅವ್ರ ದಾಖಲೆಯ ದಿನ. ನಿನ್ನೆ ದಾಖಲೆ ಮುರಿದಿದ್ದಾರೆ, ಇದು ಹೊಸ ದಾಖಲೆಯ ದಿನ. ಇವತ್ತು ಇದು ಚಿರಸ್ಮರಣೀಯ ಆಗಬೇಕು, ಸದಾಕಾಲ ನೆನಪಿರಬೇಕು. ಸಿದ್ದರಾಮಯ್ಯ ಅವರು ದಾಖಲೆ ಮಾಡಿದ ದಿವಸ ನಮಗೆ ಹಾವೇರಿ ಜಿಲ್ಲೆಗೆ ಕೊಡುಗೆಯನ್ನು ಕೊಟ್ಟರು ಅಂತ ಹೇಳಿ ನೆನಪಿರಬೇಕು. ಅದಕ್ಕಾಗಿ ಸೂಪರ್ ಸ್ಪೆಷಲಿಸ್ಟ್ ಆಸ್ಪತ್ರೆಯನ್ನು ಇವತ್ತು ದಯವಿಟ್ಟು ಅವರು ಘೋಷಣೆ ಮಾಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಶರಣ್ ಪ್ರಕಾಶ್ ಅವರು ಹೇಳಿದರು, ಎಲ್ಲ ಕಡೆ ಮಾಡಬೇಕಾಗಿದೆ ಅನ್ನುವಂಥ ಉದ್ದೇಶ ಇದೆ ಅಂತ. ಸರ್ಕಾರದ ಉದ್ದೇಶ ಮುಖ್ಯಮಂತ್ರಿಯ ಬಾಯಲ್ಲಿ ಬಂದರೆ ಅದು ಆಗುವಂಥದ್ದು ಭಾಳ ಸುಲಭ ಅಂತ ನಾನು ಭಾವಿಸಿದ್ದೇನೆ. ಆ ಕೆಲಸ ಆಗ್ತದೆ ಅಂತ ವಿಶ್ವಾಸ ಕೂಡ ನನಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ 194 ಕೋಟಿ ರೂಪಾಯಿ ಈ ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ. ನಾನು ಶರಣ್ ಪ್ರಕಾಶ್ ಅವರು ಹೇಳ್ತಾರಂತ ಮಾಡಿದ್ದೆ, ಅವ್ರು ಹೇಳಿಲ್ಲದಕ್ಕೆ ನಾನು ಹೇಳಿದೆ, ಇಲ್ಲ ನಾನು ಹೇಳ್ತಿರ್ಲಿಲ್ಲ. ಪ್ಲಸ್ 50 ಕೋಟಿ ಕ್ರಿಟಿಕಲ್ ಕೇರ್ಗೆ ಕೊಟ್ಟಿದ್ದಾರೆ. ಅದು ಕಟ್ಟಡ ಆಗ್ತಾ ಇದೆ. ಅದಾದರೆ ಮೊಣಕಾಲು ರಿಪ್ಲೇಸ್ಮೆಂಟು, ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಹೋದ್ರಲ್ಲಿ. ಕ್ರಿಟಿಕಲ್ ಕೇರ್ ಆಸ್ಪತ್ರೆಗೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ, ನರೇಂದ್ರ ಮೋದಿಯವರ ಯೋಜನೆಯಲ್ಲಿ 50 ಕೋಟಿ ರೂಪಾಯಿ ಈ ಸಂಸ್ಥೆ ಕೂಡ ಬಂದಿದೆ. ಅಭಿವೃದ್ಧಿಯಲ್ಲಿ ರಾಜಕಾರಣ ಅವಶ್ಯಕತೆ ಇಲ್ಲ, ಅಭಿವೃದ್ಧಿಯಲ್ಲಿ ಪೈಪೋಟಿ ಇರಲಿ, ರಾಜಕಾರಣದ ಅವಶ್ಯಕತೆ ಇಲ್ಲ. ನಮ್ಮ ಆಯ್ಕೆ ಪೀಪಲ್ ಓರಿಯೆಂಟೆಡ್ ಪೊಲಿಟಿಕ್ಸ್. ಇವತ್ತು ಸಿದ್ದರಾಮಯ್ಯ ಅವರು ದೇವರಾಜ್ ಅರಸ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಆದರೆ ದೇವರಾಜ್ ಅರಸ್ ಅವರ ಆಡಳಿತ ಇನ್ನೂ ಕೂಡ ನಮಗೆ ನೆನಪಿನಲ್ಲಿದೆ. ಕ್ರಾಂತಿಕಾರಿ ಅವರ ನಿರ್ಧಾರಗಳು ನೆನಪಿನಲ್ಲಿದೆ. ಅವರು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಅಂಥ ಹೆಜ್ಜೆ ಗುರುತುಗಳನ್ನು ಇವತ್ತು ಅತಿ ಹೆಚ್ಚು ದೀರ್ಘಕಾಲ ಆಡಳಿತ ಮಾಡಿದವರಿಗೆ ಮಾತ್ರ ಸಾಧ್ಯ. ಅದನ್ನು ನಾವು ಮುಖ್ಯಮಂತ್ರಿಗಳಿಂದ ಬಯಸ್ತಾ ಇದ್ದೀವಿ. ಆದ್ದರಿಂದ ನಾನು ಹೆಚ್ಚಿಗೆ ಮಾತನಾಡದೆ. ಇನ್ನೊಂದು ಯೋಜನೆ, ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಈಗಾಗಲೇ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತೇನೆ. ಅದು ಯಾವುದಪ್ಪ ಅಂತಂದರೆ ಬೆಡ್ತಿ ವರ್ಧಾ ಜೋಡಣೆಯ ಯೋಜನೆ. ಬರಗಾಲದ 3-4 ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ. ಈ ಭಾಗದಲ್ಲಿ ವರ್ಧಾ ನದಿ ಕೇವಲ ಸೀಸನಲ್ ಆಗಿ 3 ತಿಂಗಳು 4 ತಿಂಗಳು ಮಾತ್ರ ಹರಿತದೆ. ಆದರೆ ಬೆಡ್ತಿ ಸಮುದ್ರಕ್ಕೆ ಹರಿದು ಹೋಗುವ ನೀರನ್ನು ನಮಗೆ ಅದರಲ್ಲಿ ಕೇವಲ 8-10% ಮಾತ್ರ ನಮಗೆ ಕೊಟ್ಟರೆ, ತುಂಗಭದ್ರಾಗೆ ಜೋಡಿಸ್ಕೊಂಡ್ರೆ ನಮ್ಮ ಗದಗ ಹಾವೇರಿ ಜಿಲ್ಲೆಗೆ ಬಹಳಷ್ಟು ಅನುಕೂಲ ಆಗ್ತದೆ. ಇದು 1994ರಿಂದ ಇರುವಂಥ ಯೋಜನೆ. 1994ರಿಂದ ಕೇಂದ್ರದ ನದಿ ಜೋಡಣೆಯಲ್ಲಿ ಸದನ್ ಪೆನ್ನೇಶ್ವರ ವಿಂಧ್ಯದಿಂದ ತೆಳಗಿರುವಂಥ 3 ನದಿ ಜೋಡಣೆಯಲ್ಲಿ ಇದು ಒಂದು ಕೂಡ ಭಾಳ ಹಳೆಯ ಯೋಜನೆ. ಈಗ ಅದನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ. ರಾಜ್ಯ ಸರ್ಕಾರ ಈಗ DPR ಮಾಡೋದಕ್ಕೆ ತಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬೇರೆ ಯಾರಿಗೂ ಕೂಡ ತೊಂದರೆ ಆಗದಂತೆ, ಪರಿಸರಕ್ಕೂ ಕೂಡ ತೊಂದರೆ ಆಗದಂತೆ ಈ ಯೋಜನೆಯನ್ನು ಮಾರ್ಪಾಡಾಗಿದೆ. ಅದನ್ನು ಎಲ್ಲರಿಗೂ ಮನವರಿಕೆಯನ್ನು ಮಾಡಿಕೊಟ್ಟು ಈ ಯೋಜನೆಯನ್ನು ಮಾಡಿದರೆ ಸದಾ ಕಾಲ ಈ ಭಾಗದ ಜನರಿಗೆ ಕುಡಿಯುವ ನೀರು, ಕೃಷಿಗೆ ನೀರು ಆಗಿ ಈ ಭಾಗ ಅತ್ಯಂತ ಅಭಿವೃದ್ಧಿ ಆಗ್ತದೆ. ಹಸಿರು ಕ್ರಾಂತಿ ಈ ಭಾಗದಲ್ಲಿ ಆಗ್ತದೆ. ಅದಕ್ಕೆ ತಾವು ಚಾಲನೆಯನ್ನು ಕೊಡಬೇಕೆಂದು ಕಳಕಳಿ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿ ಹೆಚ್ಚಿಗೆ ಮಾತನಾಡದೆ. ಈಗಾಗಲೇ ತಡವಾಗಿ
ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಒಳ್ಳೆಯ ದಿನ, ಒಳ್ಳೆಯ ಶುಭ ಆರಂಭ ಆಗಿದೆ. ಬರುವಂಥ ದಿನಗಳಲ್ಲಿ ಹಾವೇರಿ ಇನ್ನಷ್ಟು ಅಭಿವೃದ್ಧಿಯಾಗಿ ಏನು ನ್ಯಾಷನಲ್ ಹೈವೇ ಮೇಲೆ ಉತ್ತರ ಕರ್ನಾಟಕದ ಹೆಬ್ಬಾಗಲು ಅಂತ ಏನಿದ್ದೇವೆ, ಹೆಬ್ಬಾಗಲುಗಳು ಅತ್ಯಂತ ಸುಂದರವಾಗಿ ತರಳಿ ತೋರಣದಿಂದ ಸ್ವಾಗತ ಮಾಡುವ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕಳಕಳಿಯನ್ನು ನಾನು ಇವತ್ತು ಮುಖ್ಯಮಂತ್ರಿ